ಈಗ ನಾನು ನಂಬಿ ದುಡ್ಡು ಹಾಕಿದ್ದೀರಾ ಅಂತ ಅಂದಮೇಲೆ ಈಗ ನೀವೇ ನಿರ್ಮಾಪಕ ಅಂದ್ಕೊಳ್ಳೋಣ, ನನ್ನ ನಂಬಿ ನೀವು ದುಡ್ಡು ಹಾಕಿದಿರಿ, ನೀವು ಏನೂ ನನ್ನ ಏನೂ ಹೇಳ್ತಾ ಇಲ್ಲ, ನನ್ನ ಮೇಲೆ ಯಾವುದೂ ಒತ್ತಡನೂ ಹಾಕ್ತಾಯಿಲ್ಲ. ಕಾಂತಾರ ಎಲ್ಲ ರೀತಿಯಿಂದ ಔಟ್ಪುಟ್ ಎಕ್ಸ್ಟ್ರಾಡಿನರಿ ಅಲ್ವಾ. ಸೊ ಹಂಗಾಗಿ ನೋಡೋರ ಕಣ್ಣಿಗೆ ಏನು ಅನಿಸುತ್ತೆ ಅಂದರೆ ಇದೊಂದು ದೊಡ್ಡ ಉದ್ಯಮ. ಇದ್ರದ್ದು ಎಫೆಕ್ಟ್ ಏನಾಗುತ್ತೆ, ಕೊಂಜೋಟಿ ಅಂತ ಆ ಸಿನಿಮಾ ಟೇಕ್ ಆಫ್ ಆಗ್ತಾಯಿದೆ. ಆ ಸಿನಿಮಾದಲ್ಲಿ ನಾನು ಆ್ಯಸ್ ಯೂಶ್ವಲಿ ನಂದೇನು ಜಾನರ್ ಇದೆ ಅಂದರೆ ನಂದೇನು ತುಂಬ ಇಷ್ಟಪಡೋ 2 ಹಗಲು 1 ರಾತ್ರಿ ಟ್ರೈನಿಂಗ್ ಪ್ರೋಗ್ರಾಮ್ನ ನಾವು ಕಂಟಿನ್ಯೂ ಮಾಡಿಕೊಂಡು 1 ಹಗಲು 1 ರಾತ್ರಿ ಇನ್ನೊಂದು ಹಗಲು ಇನ್ನೊಂದು ರಾತ್ರಿ ಆದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಕಂಪ್ಲೀಟ್ ಮಾಡಿಬಿಟ್ಟು ಎಲ್ಲ ಮನೆಗೆ ಹೋದ್ವಿ. ಆ್ಯಂಡ್ ಈ ಒಂದು ಸಿನಿಮಾಗೆ ವಿಕಾಸ ಪರ್ವ ಸಿನಿಮಾಗೆ ಪ್ರಣಯರಾಜ ಶ್ರೀನಾಥ್ ಅವರು ಟ್ರೈಲರ್ ಲಾಂಚ್ ಮಾಡಿತ್ತು. ಅದಾದ ಮೇಲೆ ನಾನು ನೋಡ್ತಾ ಇದ್ದೀನಿ, ಡೈಲಿ ಅಪ್ಡೇಟ್ಸ್ ಬರ್ತಾಯಿದೆ. ಅಂದರೆ ಇಡೀ ಒಂದು ಸಮೂಹ, ಅಂದರೆ ಅವರೆಲ್ಲರೂ ಕೂಡ, ನೀವು ಯಾರೊಟ್ಟಿಗೆ ಕೆಲಸ ಮಾಡಿದಿರೋ ಅಥವಾ ನಿಮ್ಮ ಸಹಕಾಲ ಎಲ್ಲರೂ ಕೂಡ ಈ ಸಿನಿಮಾಗೆ ಒಂದು ವಿಶೇಷವಾದಂಥ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಆಮೇಲೆ ನನಗೆ ಇನ್ನೂ ಖುಷಿಯಾಗಿದೆ ಏನಂತಂದರೆ, ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಿನ್ನೆ ಹೇಳ್ತಾಯಿದ್ರಿ, ಕಾಮನ್ ಮ್ಯಾನ್ಗಳು ಅಂದರೆ ಶುರು ಮಾಡಿದ್ದಾರೆ. ನನ್ನನ್ನು ನೋಡಿರೋವಂಥವ್ರು, ನನಗೆ ಗೊತ್ತಿಲ್ಲ ಅಂದರೆ ಈ ಥರದ್ದೊಂದು ರೀಚ್ ಆಗ್ತಿರೋದು ಖುಷಿ ಆಗ್ತಾಯಿದೆ. ಅಂದರೆ ಅವರವರನ್ನೇ ವೀಡಿಯೋಸ್ ಮಾಡಿ ಹಾಕ್ತಾ ಇರೋವಂಥದ್ದು. ಸೊ ಈ ಥರದ್ದೊಂದು ಸಪೋರ್ಟ್ ಸಿಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದಕ್ಕೆ ಕೃತಜ್ಞತಾ ಭಾವ, ಒಂದು ನಮಸ್ಕಾರ ಬಿಟ್ಟರೆ ಜಾಸ್ತಿ ಹೇಳೋದಕ್ಕೆ ಏನೂ ಸಾಧ್ಯ ಇಲ್ಲ. ಬಟ್ ಶಬ್ದಗಳಲ್ಲಿ ಹೇಳಲೇಬೇಕಾಗತ್ತಲ್ಲ. ಸರ್, ನಾನು ಎಲ್ಲಿ ಹೋದರೂ ಸ್ವಲ್ಪ ಲವಲವಿಕೆಯಿಂದಿರೋ ಮನುಷ್ಯ, ಜನಗಳ ಜೊತೆ ಪ್ರೀತಿಯಿಂದ ಬೆರೆಯೋ ಮನುಷ್ಯ, ಸುಮ್ಮನಿದ್ದವ್ರನ್ನೂ ಹೋಗಿ ಮಾತಾಡಿಸೋ ಮನುಷ್ಯ. ಹಾಗಾಗಿ ನಾನು ಎಲ್ಲೆಲ್ಲಿ ಕೆಲಸ ಮಾಡಿರ್ತೀನೋ ಆ ಕ್ಷೇತ್ರದಲ್ಲಿ ಅಲ್ಲಿ ಜನ ನನ್ನನ್ನು ಖಂಡಿತವಾಗ್ಲೂ ಇಲ್ಲಿಂದ ಇಷ್ಟಪಡ್ತಾರೆ. ಯಾಕೆಂದರೆ ನಾನು ಅದೇ ಥರ ನೋಡ್ಕೊಂಡಿರ್ತೀನಿ. ಹಾಗಾಗಿ ಅವ್ರಿಗೆಲ್ಲರಿಗೂ ಒಂದು ಪ್ರೀತಿ, ಏನೋ ಒಂದು ಆಗಬೇಕು, ಇದು ಈ ಸಿನಿಮಾ ಏನೋ ಮಾಡೋಕ್ಕೆ ಹೊರಟಿದ್ದಾರೆ, ಗೆಲ್ಲಬೇಕು ಅನ್ನೋ ಒಂದು ಆಸೆ. ಹಾಗಾಗಿ ಕೆಲವರೆಲ್ಲ ಅವರಿಗೆ ಖುಷಿ ಬಂದ ರೀತಿಯಲ್ಲಿ ನನಗೆ ವಿಶಸ್ ಕಳಿಸ್ತಾ ಇದ್ದಾರೆ. ಪ್ಲಸ್ ಅವರ ಸ್ಟೇಟಸ್ಗೆ ಹಾಕೊಳ್ಳೋದ್ರಿಂದ ಕರ್ನಾಟಕದಾದ್ಯಂತ ಇದು ಪ್ರಚಾರ ಆಗಬೇಕು ಅನ್ನೋ ವಿಚಾರದಲ್ಲಿ ನನ್ನ ಸ್ನೇಹಿತರು, ನನಗೆ ಗೊತ್ತಿರೋರು, ನನ್ನ ಜೊತೆ ಕೆಲಸ ಮಾಡಿರೋರು, ನನ್ನ ಹಿತೈಷಿಗಳು ಎಲ್ಲ ಸೇರಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಇದು ಕರ್ನಾಟಕದ ಮಾತ್ರ ಅಲ್ಲ, ನಮ್ಮ ಸಿನಿಮಾ ರಿಲೀಸ್ ಆಗದೇ ಇರೋ ಜಾಗದಲ್ಲೂ ಕೂಡ ಸಿನಿಮಾ ಬಗ್ಗೆ ಮಾತು, ಸಿನಿಮಾ ವಿಚಾರ ನಡೀತಾ ಇದೆ. ಸುಮಾರು ಜನ ನನ್ನ ಕತೆ ನೋಡಿದರೆ ಗೊತ್ತಾಗಿರುತ್ತೆ. ಅಂದರೆ ನೀವು ಮಾಸ್ಟರ್ ಟ್ರೈನರ್ ಇನ್ NLPಯಲ್ಲಿ ಮಾಸ್ಟರ್ ಟ್ರೈನರ್ ನೀವು. ಹಾಗೆಯೇ ಅಷ್ಟು ಲಕ್ಷಾಂತರ ಜನಕ್ಕೆ ಮೋಟಿವೇಶನ್ ಮಾಡಿರೋಂಥವ್ರು ಮಾರ್ಕೆಟಿಂಗ್ ವಿಚಾರಕ್ಕೆ ಅಥವಾ ವಿಕಾಸ ಬದುಕಿನ ವಿಚಾರಕ್ಕೆ. ಸೊ ಆ ಥರದ ಒಂದು ಕಾಂಟ್ಯಾಕ್ಟ್ ಬೇಸ್ ಇಡೀ ದೇಶದಾದ್ಯಂತ ಅಥವಾ ಇಂಟರ್ನ್ಯಾಷನಲ್ಲೂ ಇಟ್ಕೊಂಡಿದ್ದೀರ ಅಂತ. ಸೊ ಆ ಒಂದು ವಿಚಾರಕ್ಕೆ ಸರ್ ನನಗೆ ಜಾಸ್ತಿ ಅಪ್ಡೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟೆಡ್ ಮನುಷ್ಯ ನಾನಲ್ಲ. ನಾನು ತುಂಬ ಲೋ ಪ್ರೊಫೈಲಲ್ಲಿ ಸರಳವಾಗಿ ಬದುಕೋಕ್ಕೆ ಇಷ್ಟಪಡೋನು. ಯಾವುದೇ ಒಂಥರ ಏನು ಹೇಳ್ಬೇಕು ನಾನು ಅದನ್ನು, ಗೊತ್ತಾಯ್ತು ಬಿಡಿ, ನೀವು ಹೇಳೋದ್ರಲ್ಲಿ ಗೊತ್ತಾಗ್ತದೆ. ಆ ಬೋಸ್ಟಿಂಗ್ ನನಗೆ ಪ್ರಾಕ್ಟೀಸ್ ಇಲ್ಲ. ಹಾಗಾಗಿ ನಾನು ಅದೇ ಅಂದ್ಕೊಂಡೆ, ಏನಪ್ಪ ಇದು ಇಲ್ಲೆಲ್ಲ ಆ ಕ್ಲಬ್ಬು, ರೋಟ್ರಿ, ಇವ್ರು ಎಲ್ಲರೂ ಬರ್ತಾ ಇದ್ದಾರೆ, ಹೆಂಗಿದು ಅಂತ. ನಾನು ಆಮೇಲೆ ನೋಡ್ತಾ ಆಮೇಲೆ ಗೊತ್ತಾಯಿತು ನಿಮ್ಮ ಅಂದರೆ ಇದು ಸಿನಿಮಾ ಅಥವಾ ಕಲೆ, ಒಂದು ನಟನಾಗಿ ಇರೋದು ಒಂದು ಮುಖ ಆದರೆ ನಿಮ್ಮ ಬೇರೆ ಬೇರೆ ಮುಖಗಳು ಅಂದರೆ ಬಹುಮುಖ ಪ್ರತಿಭೆ ಅಂತ. ಅದಕ್ಕೆ ಹೇಳಿದ್ದು ನಾನು, ಎಲ್ಲರೊಟ್ಟಿಗೆ ಬೆರಿಬೇಕು ಸರ್. ಬಹುಮುಖನೋ ಪ್ರತಿಭೆನೋ ಗೊತ್ತಿಲ್ಲ, ಬಟ್ ಎಲ್ಲರೊಟ್ಟಿಗೆ ಬೆರಿಬೇಕು, ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಇರಬೇಕು, ಎಲ್ಲರ ಜೊತೆ ಪ್ರೀತಿನ ಹಂಚ್ಕೋಬೇಕು. ಆದಾಗ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ. ಈ ಸಲ ಅಂತೂ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ, ಎಲ್ಲರೂ ನನ್ನ ಜೊತೆ 100% ಇರ್ತಾರೆ. ಆಮೇಲೆ ನನಗೆ ಗೊತ್ತಿಲ್ಲದೆ ಇದ್ದಂಗೆ ನನಗೆ ಹೇಳ್ದಂಗೆ ಎಷ್ಟೋ ಜನ ನಮ್ಮ ಸಿನಿಮಾ ಪ್ರಮೋಟ್ ಮಾಡ್ತಾಯಿದ್ದಾರೆ. ಅದು ನಿಜವಾಗ್ಲೂ ಖುಷಿಯಾಗುತ್ತೆ. ಆಮೇಲೆ ನಾನು ಇಲ್ಲಿವರೆಗೆ ಸುಮಾರು ನಿಮಗೆ ಗೊತ್ತು, ಒಂದು 65-66 ಸೀರಿಯಲ್ ಮಾಡಿದ್ದೀನಿ. ನಾನು ಯಾರನ್ನೂ ಇನ್ನೂ ಕೇಳಿಲ್ಲ. ಇನ್ನು ಅದಕ್ಕೆ ಎಷ್ಟು ಜನ ನನಗೆ ಬೈತಾರೋ ಗೊತ್ತಿಲ್ಲ. ಅವ್ರು ಎಲ್ಲರೂ ರೀಚ್ ಆಗೋದು ಹೆಂಗೆ ಅಂತ ಗೊತ್ತಿಲ್ಲ ನನಗೆ. ಸಿನಿಮಾ ಹತ್ತಿರ ಬಂದೇ ಬಿಡ್ತೀನಿ. ಸೊ ಇವತ್ತು ಕೂತ್ಕೊಂಡು ಸಾಧ್ಯವಾದಷ್ಟು ಜನಕ್ಕೆ ಫೋನು, ಗ್ರೂಪ್ಗಳಲ್ಲಿ ಮೆಸೇಜ್ ಕಳಿಸಿ ದಯವಿಟ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರೆ ನಿಮಗೆ ಏನು ಬರ್ತಿದೆಯೋ ಅದಕ್ಕಿಂತ ಜಾಸ್ತಿ ಖಂಡಿತವಾಗ್ಲೂ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವಿಕಾಸ ಪರ್ವದ ವಿಷಯಗಳು ಓಡಾಡುತ್ತೆ ಅಂತ ನನಗೆ ಅನಿಸ್ತಾ ಇದೆ ಸರ್. ನೀವು ಅಂದರೆ ಉದ್ಯಮದ ಅಂದರೆ ಕಿರುತೆರೆಯಲ್ಲಿ ಇದ್ದವರು, ಈ ಉದ್ಯಮನ ದೂರದಿಂದ ನೋಡಿದಂಥವ್ರು, ಚಿತ್ರೋದ್ಯಮ ಅಂದರೆ ನೀವೇ ಈ ಜವಾಬ್ದಾರಿನ ವಹಿಸ್ಕೊಂಡಿದ್ದೀರಾ ಈ ಸಿನಿಮಾದು, ನಿಮ್ಮ ಗೆಳೆಯ ನಿರ್ಮಾಪಕರು? ಅಯ್ಯೋ, ನಾ ಹಂಗೇನು ಜವಾಬ್ದಾರಿ ವಹಿಸ್ಕೊಂಡಿಲ್ಲ. ಸಿನಿಮಾಗೆ ನಿರ್ಮಾಪಕರು ನನಗೆ ಪರಿಚಯ ಇರೋರು, ಅವರಿಗೆ ಒಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಅಂತ ಕಾಡುತ್ತಲ್ವಾ. ಈಗ ನಾನು ನಂಬಿ ದುಡ್ಡು ಹಾಕಿದ್ದೀರಾ ಅಂತ ಅಂದಮೇಲೆ ಈಗ ನೀವೇ ನಿರ್ಮಾಪಕ ಅಂದ್ಕೊಳ್ಳೋಣ, ನನ್ನ ನಂಬಿ ನೀವು ದುಡ್ಡು ಹಾಕಿದಿರಿ, ನೀವು ಏನೂ ಹೇಳ್ತಾ ಇಲ್ಲ, ನನ್ನ ಮೇಲೆ ಯಾವುದೂ ಒತ್ತಡನೂ ಹಾಕ್ತಾಯಿಲ್ಲ, ಎಲ್ಲ ಪಾಸಿಟಿವಾಗಿ ನನ್ನನ್ನು ಮೋಟಿವೇಟ್ ಮಾಡ್ತಿದ್ದೀರಾ, ನನ್ನನ್ನು ಪುಷ್ ಮಾಡ್ತಿದ್ದೀರಿ ಅಂದಾಗ ನನ್ನದೊಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ಜವಾಬ್ದಾರಿ ಇರುತ್ತಲ್ಲ. ಸೊ ಆ ಜವಾಬ್ದಾರಿನ ನನ್ನ ಹೆಗಲ ಮೇಲೆ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು, ಯಾವುದೇ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಿದ ಪ್ರತಿಯೊಬ್ಬರು ಪಾತ್ರಧಾರಿಗಳು ಆ ಸಿನಿಮಾನ ಗೆಲ್ಲಿಸೋದಕ್ಕೋಸ್ಕರ ಖಂಡಿತವಾಗ್ಲೂ ಕೆಲಸ ಮಾಡಲೇಬೇಕು. ಆಮೇಲೆ ನಾನು
ಸರ್ ನಮ್ಮಲ್ಲಿ ಸಿನಿಮಾಗಳು ರೀಚ್ ಆದರೆ ಗೆಲ್ತಾವೆ ಸರ್ ಜನಕ್ಕೆ. ನಮ್ಮಲ್ಲಿ ಏನಾಗ್ತಿದೆ ಈಗ ಅಂದರೆ ಈ ಶುಕ್ರವಾರ ಈ ಥರದ ಸಿನಿಮಾ ಬರ್ತಾ ಇದೆ ಅಂತ ಜನಗಳಿಗೆ ಗೊತ್ತಾಗಿಲ್ಲ ಅಂದರೆ ಎಲ್ಲಿಂದ ಜನ ಥಿಯೇಟ್ರಿಗೆ ಬರ್ತಾರೆ? ಥಿಯೇಟ್ರಿಗೆ ಬಂದಿಲ್ಲ ಅಂತ ಸಿನಿಮಾ ತೆಗಿತಾರೆ, ಥಿಯೇಟ್ರಿಗೆ ಬರುತ್ತೆ ಅಂತ ಜನಕ್ಕೆ ಗೊತ್ತಿಲ್ಲ. ಸೊ ಈ ಜನಕ್ಕೆ ಈ ಥರ ಸಿನಿಮಾ ಬರ್ತಾ ಇದೆ ಅಂತ ತಲುಪಿಸೋ ಕೆಲಸನ ಯಾರು ಜವಾಬ್ದಾರಿಯುತವಾಗಿ ಪ್ರೀತಿಯಿಂದ ಹಾನೆಸ್ಟಾಗಿ ಯಾವುದೇ ಅಬ್ಬರಗಳಿಲ್ಲದೆ ಮಾಡ್ತಾರೋ ಆ ಥರ ಆದರೆ ಖಂಡಿತವಾಗ್ಲೂ ಜನಗಳಿಗೆ ಗೊತ್ತಾಗುತ್ತೆ ಸಿನಿಮಾ ಬರೋದು. ಈಗೇನಾಗ್ತಿದೆ, ಕೆಲವು ದೊಡ್ಡ ದೊಡ್ಡ ಸಿನಿಮಾಗಳ ಬಗ್ಗೆ ಇದ್ದಿದ್ದೆ ಅಬ್ಬರ, ಸೊ ಅವು ಮಾತ್ರ ಗೊತ್ತಾಗ್ತಾ ಇದ್ದಾವೆ. ಸಣ್ಣ ಪುಟ್ಟ ಒಳ್ಳೊಳ್ಳೆ ಸಿನಿಮಾಗಳು ಜನಗಳಿಗೆ ತಲುಪ್ತಾ ಇಲ್ಲ, ಜನಗಳ ಮನಸ್ಸಿನಲ್ಲ, ಜನಗಳಿಗೆ ಗೊತ್ತೇ ಆಗ್ತಾ ಇಲ್ಲ ಅಂದಮೇಲೆ ಇನ್ನೆಲ್ಲಿ. ಸೊ ಈ ಜನಗಳಿಗೆ ಸಿನಿಮಾನ ತಲುಪಿಸೋ ಒಂದು ಕೆಲಸ ಏನಿದೆ ಅದನ್ನು ಈಗ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ನಾನು ನಮ್ಮ ನಿರ್ಮಾಪಕರು, ನಮ್ಮ ನಿರ್ದೇಶಕರು ಇವ್ರ ಜೊತೆ ಎಲ್ಲ ಕೈ ಜೋಡಿಸಿ ನನ್ನ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ ಕಲಾವಿದರಿಗೂ ಕೂಡ ಬೇಡಿಕೊಂಡು ಎಲ್ಲರ ಜೊತೆ ಸೇರಿಕೊಂಡು ಸಿನಿಮಾನ ಆದಷ್ಟು ಜನಗಳ ತಲುಪಿಸೋಣ. ಸಿನಿಮಾ ಜನಗಳಿಗೆ ಗೊತ್ತಾದರೆ ಥಿಯೇಟ್ರಿಗೆ ಬರ್ತಾರೆ. ಒಬ್ಬ ಥಿಯೇಟ್ರಿಗೆ ಬಂದವರು ಸಿನಿಮಾ ನೋಡಿದವರು ಖಂಡಿತವಾಗ್ಲೂ 10 ಜನನ ಸಿನಿಮಾ ಕಳಿಸ್ತಾರೆ ಅನ್ನೋ ಭರವಸೆ ನನಗಿದೆ. ಈ ಒಂದು ಹೇಳಿದ್ರಲ್ಲ ಈಗ ಈ ಮಾರ್ಕೆಟಿಂಗ್ ವಿಷಯ ಅಥವಾ ಸಿನಿಮಾನ ರೀಚ್ ಮಾಡೋ ವಿಷಯ, ಸೊ ನೀವಾಗಿ ಇವಾಗ ಇಳಿದು ನೋಡ್ತಾ ಇದ್ದೀರಲ್ವ ಸರ್, ಹೇಗೆ ಅನ್ನಿಸ್ತದೆ? ಅಂದರೆ ಯಾವ ರೀತಿ ಇದೆ ಮಾರ್ಕೆಟ್? ಅಂದರೆ ಒಂದು ಸಿನಿಮಾ ಮಾಡೋದು ಒಂದು ಕಡೆ ಒಂದು ಜರ್ನಿ ಆದರೆ ಆ ಸಿನಿಮಾ ರಿಲೀಸ್ ಮಾಡೋದೇ ಒಂದು ಜರ್ನಿ, ಇದರ ನಡುವೆ ಪ್ರಮೋಷನ್ ಅನ್ನೋದು ಅಥವಾ ಮಾರ್ಕೆಟಿಂಗ್ ಅನ್ನೋದು. ಸೊ ನೀವು ಒಂದು ಏನು ಮೋಟಿವೇಟರ್ ಆಗಿ ಮತ್ತು ಮಾರ್ಕೆಟಿಂಗ್ ವಿಚಾರ ಗೊತ್ತಿದ್ದು, ಸೊ ಈ ಒಂದು ಸಿನಿಮಾ ವಿಚಾರಕ್ಕೆ ಹೇಗೆ ಅನುಭವ ಆಗ್ತಿದೆ? ಅಂದರೆ ಉದ್ಯಮ ಮತ್ತು ನಮ್ಮ ಮಾರ್ಕೆಟಿಂಗ್ ಇದು ಹಾಗೆಯೇ ಒಂದು ಸಿನಿಮಾ ಮೇಕಿಂಗ್ ಪ್ರಾಸೆಸ್. ಸರ್ ಹೆಂಗಾಗಿದೆ ಅಂದರೆ, ಮುಂಚೆ ಚಿತ್ರರಂಗ ಅಲ್ವಾ, ಈಗಲೂ ಚಿತ್ರರಂಗನೇ, ನಾವೆಲ್ಲ ಸೇರಿದಾಗ ಚಿತ್ರರಂಗ, ಬಟ್ ಹೊರಗಡೆ ನಮ್ಮ ನೋಡೋದು ಚಿತ್ರೋದ್ಯಮ. ಯಾಕೆಂದರೆ ಇದೊಂದು ಉದ್ಯಮ ಆಗಿ ಬೆಳೆದ್ಬಿಡ್ತು. ಇಲ್ಲಿ ಸಾಕಷ್ಟು ಪಾಸಿಬಿಲಿಟಿಗಳಿದೆ. ಅಂದರೆ ಸರಿಯಾದ ಸಿನಿಮಾ ಮಾಡಿ ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮಿಗೆ ರಿಲೀಸ್ ಮಾಡಿ ಸರಿಯಾಗಿ ಜನ ಬಂದು ನೋಡಿಬಿಟ್ರೆ ಸಿನಿಮಾ ಏನನ್ನೋ ಮಾಡ್ಬೋದು, ಅಗಾಧನ ಸೃಷ್ಟಿ ಮಾಡಿಬಿಡ್ಬೋದು. ಮಾಡಿದವಲ್ಲ, ಫಾರ್ ಎಕ್ಸಾಂಪಲ್ ಕಾಂತಾರ ಎಲ್ಲ ರೀತಿಯಿಂದ ಔಟ್ಪುಟ್ ಎಕ್ಸ್ಟ್ರಾಡಿನರಿ ಅಲ್ವಾ. ಸೊ ಹಂಗಾಗಿ ನೋಡೋರ ಕಣ್ಣಿಗೆ ಏನು ಅನಿಸುತ್ತೆ ಅಂದರೆ ಇದೊಂದು ದೊಡ್ಡ ಉದ್ಯಮ. ಇದ್ರದ್ದು ಎಫೆಕ್ಟ್ ಏನಾಗುತ್ತೆ, ಸಣ್ಣ ಪುಟ್ಟ ಸಿನಿಮಾಗಳು ಮಾಡೋರ ಮೇಲೆ ಬೀಳುತ್ತೆ. ಅಂದರೆ 1,000 ರೂಪಾಯಿ ಖರ್ಚಾಗುತ್ತೆ ಕೆಲಸಕ್ಕೆ, ಸಿನಿಮಾದವ್ರು ಹೋದಾಗ ಅದು 2,000 ರೂಪಾಯಿ ಆಗಿಬಿಡುತ್ತೆ. ಪ್ರಚಾರದ ವಿಷಯ ಇರ್ಬೋದು, ಎಲ್ಲ ವಿಷಯ ಇರ್ಬೋದು. ಸೊ ಹಾಗಾಗಿ ಅಂದರೆ ನಮ್ಮನ್ನು ನೋಡೋದೇ ಇವರು ಪ್ರಾಫಿಟ್ ಮೇಕಿಂಗ್ ಇಂಡಸ್ಟ್ರಿಯಿಂದ ಬಂದಿದ್ದಾರೆ. ಸೊ ಇವರಿಗೆ ಯಾಕೆ ನಾವು ಕಡಿಮೆಗೆ ಒಪ್ಕೋಬೇಕು ಅಥವಾ ಕಡಿಮೆಗೆ ಮಾಡಬೇಕು, ಇವರಿಗೆ ಯಾಕೆ ಸಹಾಯ ಮಾಡಬೇಕು ಅನ್ನೋಂಥ ಮೆಂಟಾಲಿಟಿ ಚಿತ್ರರಂಗದ ಜೊತೆ ಕೈ ಸೇರಿಸಿ ಕೆಲಸ ಮಾಡೋರು ಬಂದಿದೆ. ತಪ್ಪು ಅಂತ ನಾನು ಹೇಳ್ತಿಲ್ಲ. ಇದರದ್ದು ಎಫೆಕ್ಟ್ ಬಂದು ಈ ಸಣ್ಣ ಪುಟ್ಟ ಸಿನಿಮಾ ಮಾಡ್ತಾರಲ್ಲ ಅವ್ರ ಮೇಲೆ ತುಂಬ ಆಗುತ್ತೆ. ಸೊ ಹಾಗಾಗಿ ಸಿನಿಮಾ ಮಾಡೋದು 50% ಕೆಲಸ ಆದರೆ ಮಾಡಿದ ಸಿನಿಮಾನ ಜನಗಳಿಗೆ ತಲುಪಿಸೋದು 50% ಕೆಲಸ. ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮೊದಲನೇ 50% ಕೆಲಸನ ಚೆನ್ನಾಗಿ ಮಾಡಿಕೊಂಡು ಅಷ್ಟೊತ್ತಿಗಾಗಲೇ ಎಲ್ಲ ಥರದ ಸಮಸ್ಯೆಗಳನ್ನು ನೋಡಿಬಿಟ್ರೆ ಮುಂದಿನ 50% ಕೆಲಸ ಮಾಡೋದು ಕಷ್ಟ ಆಗಿ ಮೊದಲು ಮಾಡಿದ 50% ಕೆಲಸ ಇದೆಯಲ್ಲ ಅದು ವೇಸ್ಟ್ ಆಗ್ತಾ ಇರುತ್ತೆ. ಸೊ ಸಿನಿಮಾನ ಪ್ರಮೋಟ್ ಮಾಡೋದು ತುಂಬ ಕಷ್ಟದ ಕೆಲಸ, ಅಂಥ ಸುಲಭದ ಕೆಲಸ ಅಲ್ಲ. ಒಂದು ಸೆಟ್ ಆಫ್ ಪೀಪಲ್ ಥಿಯೇಟ್ರಿಗೆ ಬರೋಕ್ಕೆ ಶುರುವಾದರೆ ನೆಕ್ಸ್ಟ್ ಸಿನಿಮಾ ತನ್ನಿಂತಾನೇ ಅದರದ್ದು ಸ್ವರೂಪನ ಪಡ್ಕೊಳ್ಳುತ್ತೆ. ಸೊ ಇದು ನಾನು ಅಬ್ಸರ್ವ್ ಮಾಡಿದ ರೀತಿ. ಹಾಗಾಗಿ ಸಿನಿಮಾ ಪ್ರಮೋಷನ್ಗೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಬಡ್ಜೆಟ್ ಬೇಕು, ದೊಡ್ಡ ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಆಗಬೇಕು. ದೊಡ್ಡ ವಿಷಯ ಸರ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಆ್ಯಕ್ಚುಲಿ ಸಣ್ಣವನೇ. ಆಗಲೇ ಇದು ಮಾತಾಡ್ತಾ ಇದ್ರಿ ಅಂದರೆ ಇನ್ನೂ ಈ ಸಿನಿಮಾ ರಿಲೀಸ್ ಆಗಿಲ್ಲ, ಈ 13ಕ್ಕೆ ರಿಲೀಸ್ ಆಗ್ತಿದೆ. ಇದರ ನಡುವೆ ಒಂದು ಮಲಯಾಳಂ ಸಿನಿಮಾ ಪೋಸ್ಟರ್ ತೋರಿಸಿದ್ರಿ ನನಗೆ, ಭಾಳ ಖುಷಿ ಆಯಿತು. ಅಂದರೆ ನಮ್ಮ ಕಲಾವಿದರು ಅಂದರೆ ಬೇರೆ ಬೇರೆಯವರು ಬಂದು ಅಪ್ರೋಚ್ ಮಾಡೋವಂಥದ್ದು, ಗುರ್ತಿಸ್ಕೊಳ್ಳುವಂಥದ್ದು. ಸೊ ಒಂದು ದೊಡ್ಡ ತಂಡದ ಜೊತೆನೇ ಕೆಲಸ ಮಾಡ್ತಾಯಿದ್ರಿ. ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಏನೇ ಸರ್, ಕುഞ്ഞുട്ടി ಅಂತ ಸಿನಿಮಾ ಟೇಕ್ ಆಫ್ ಆಗ್ತಾಯಿದೆ. ಆ ಸಿನಿಮಾದಲ್ಲಿ ನಾನು ಆ್ಯಸ್ ಯೂಶ್ವಲಿ ನಂದೇನು ಜಾನರ್ ಇದೆ ಅಂದರೆ ನಂದೇನು ತುಂಬ ಇಷ್ಟಪಡೋ ವಿಷಯ ಇದೆ ಅದು ಅಂದರೆ ನೆಗೆಟಿವ್ ಲೀಡ್ ಮಾಡ್ತಾಯಿದ್ದೀನಿ ಆ ಸಿನಿಮಾದಲ್ಲಿ. ತುಂಬ ಒಳ್ಳೆ ಕಥೆ ಇರೋಂಥ ಸಿನಿಮಾ. ಇನ್ನೇನು ಸಿನಿಮಾದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳನ್ನ ನಮ್ಮ ವಿಕಾಸ ಪರ್ವ ಮುಗಿದ ಮೇಲೆ ಕೊಡ್ತೀನಿ. ಈಗಲೇ ಕೊಟ್ಟರೆ ಒಂದು ಅಲ್ಲಿ ಇನ್ನೂ ನಾನು ಅದಕ್ಕೆ ಬೇಕಾದ ನಾನು ಈ ಕಡೆ ಪ್ರಚಾರ ಮಾಡ್ಬೋದಾ, ಆ ವಿಷಯ ಹೇಳ್ಬೋದಾ ಅಂತ ಕೇಳಿಲ್ಲ. ನಾನು ಆ್ಯಕ್ಚುಲಿ ಆ ಥರ ತಪ್ಪುಗಳು ಮಾಡೋದಕ್ಕೆ ಇಷ್ಟಪಡಲ್ಲ. ಒಂದು ಎರಡನೇದು ಇದು ವಿಕಾಸ ಪರ್ವ ಆದ್ದರಿಂದ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ, ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಆ್ಯಂಡ್ ನಾನು ಅವಾಗಲೇ ಹೇಳಿದೆ ಸರ್, ನೀವು ಮಾಸ್ಟರ್ ಟ್ರೈನರ್ ಆಗಿರೋದು ನನಗೊಂದು ಸಣ್ಣ ಇದು ಒಂದು ನೀವು ಎಲ್ಲ ಕಡೆ ಹೋಗಿ ಮೋಟಿವೇಟ್ ಮಾಡ್ತೀರಾ, ಎಲ್ಲ ಕಡೆ ಸೆಮಿನಾರ್ಗಳು ಕೊಡ್ತೀರಾ. 58 ಗಂಟೆ 40 ಅಲ್ಲ ಸರ್, ನಾನ್ ಸ್ಟಾಪ್ ರೆಕಾರ್ಡ್ ಇದೆಯಲ್ಲ ನಿಮ್ಮದು. ಅದು ಆಗಿಲ್ದಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದು. ಬಟ್ ಟ್ರೈ ಮಾಡಿದ್ರಲ್ಲ ಸರ್? ಅದು ನನಗೆ ಗೊತ್ತಿಲ್ಲದೆ ಆಗಿದ್ದದ್ದು, ನಾನು ಟ್ರೈ ಮಾಡಿಲ್ಲ. ಅಂದರೆ ಪೂನಾದಲ್ಲಿ ಒಂದು ಟ್ರೈನಿಂಗ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ 2 days ವರ್ಕ್ಶಾಪ್ ಅದು. ನನ್ನ ಟ್ರೈನಿಂಗ್ಗಳು ಹೆಂಗಿರ್ತಾವೆ ಅಂದರೆ ಬೆಳಗ್ಗೆ
ಎಲ್ಲ ಬಂದು ರೆಸಾರ್ಟ್ಗಳಲ್ಲಿ ನಡೀತವೆ. ಬೆಳಿಗ್ಗೆ ಬರ್ತಾರೆ, ರೆಸಾರ್ಟಲ್ಲಿ ಚೆಕ್-ಇನ್ ಮಾಡ್ತಾರೆ, ಚೆಕ್-ಇನ್ ಮಾಡಿ ಟ್ರೈನಿಂಗ್ ಹಾಲ್ಗೆ ಬರ್ತಾರೆ. ಬಂದರೆ ನಾರ್ಮಲಿ ಒಂದು ಊಟದ ಬ್ರೇಕ್ಗಳಿರ್ತವೆ. ಅವತ್ತು ಬಂದಿದ್ದು 150 ಜನ ಹೆಂಗಿದ್ರು ಅಂದರೆ ತುಂಬ ಉತ್ಸಾಹದಲ್ಲಿದ್ದರು ಟ್ರೈನಿಂಗಿಗೆ. ಅವ್ರ ಉತ್ಸಾಹ ನೋಡಿ ನಾನು ಕೇಳಿದೆ, ಒಂದು ಕೆಲಸ ಮಾಡೋಣವಾ, ಲೆಟ್ ಅಸ್ ಕಂಟಿನ್ಯೂ ದ ಟ್ರೈನಿಂಗ್ ಕಂಟಿನ್ಯೂ ಮಾಡಿಬಿಡೋಣ, ಬ್ರೇಕ್ಗಳು ಕೊಡೋದು ಬೇಡ. ಯಾರಾದರೂ ಮಧ್ಯದಲ್ಲಿ ಬಯೋಲಾಜಿಕಲ್ ಬ್ರೇಕ್ಗೆ ಹೋಗಬೇಕು ಅಂದರು ನಿಮ್ಮ ಪಾಡಿಗೆ ನೀವು ಹೊರಟು ಬನ್ನಿ. ತೀರಾ ಹಸುವಾದರೂ ಊಟ ಮಾಡ್ತೀವಿ ಅಂತಂದರೆ ಒಂದು ಊಟದ ಟೈಮು ಪ್ಲ್ಯಾನ್ ಮಾಡಿಕೊಂಡು ಒಂದು ಬ್ಯಾಚ್ ಹೋಗಿ ಒಂದು ಬ್ಯಾಚ್ ಊಟ ಮಾಡಿ, ನನಗೆ ಹಸ್ದಾಗ ನಿಮ್ಗೆ ಏನಾದರೂ ಎಕ್ಸಸೈಸ್ ಏನಾದರೂ ಕೆಲಸ ಮಾಡೋಕ್ಕೆ ಕೊಟ್ಟು ನಾನು ಊಟ ಮಾಡ್ತೀನಿ. ಸೊ ಲೆಟ್ ಅಸ್ ಟ್ರೈ ಟು ಕಂಟಿನ್ಯೂ, ಎಷ್ಟು ಸುದೀರ್ಘವಾಗಿ ಆಗುತ್ತೋ ಅಷ್ಟು ಸುದೀರ್ಘವಾಗಿ ಟ್ರೈ ಮಾಡೋಣ ಅಂತ ಅಂದಾಗ ಅವರೆಲ್ಲ ಹುಮ್ಮಸ್ಸಿಂದ ಒಪ್ಕೊಂಡ್ರು. ಸೊ ರಾತ್ರಿ ನಾವು ನಿದ್ದೆ ಮಾಡಬೇಕಾಗಿತ್ತು. 2 ಹಗಲು 1 ರಾತ್ರಿ ಟ್ರೈನಿಂಗ್ ಪ್ರೋಗ್ರಾಮ್ನ ನಾವು ಕಂಟಿನ್ಯೂ ಮಾಡಿಕೊಂಡು, 1 ಹಗಲು 1 ರಾತ್ರಿ, ಇನ್ನೊಂದು ಹಗಲು ಇನ್ನೊಂದು ರಾತ್ರಿ ಆದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಕಂಪ್ಲೀಟ್ ಮಾಡಿಬಿಟ್ಟು ಎಲ್ಲ ಮನೆಗೆ ಹೋದ್ವಿ. ಅಂದರೆ ಅದನ್ನೇ ನಾನು ಅಷ್ಟು ಉತ್ಸಾಹದಿಂದ ಅವರು ಕೇಳ್ತಾರೆ, ಅದು ಮಾಡಿದ್ದಾರೆ, ಅದೇ ಅದೊಂದು ಕುತೂಹಲ ನನಗೆ. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಈಗ ವಿಕಾಸ ಪರ್ವ ರಿಲೀಸ್ ಆಗ್ತಿದೆ ಶುಕ್ರವಾರ. ಸೊ ಒಂದು ನಮ್ಮ ಪ್ರೇಕ್ಷಕರಿಗೆ ಅಥವಾ ನಮ್ಮ ಕನ್ನಡ ಆಡಿಯನ್ಸಿಗೆ ನಿಮ್ಮ ಕಡೆಯಿಂದ ಒಂದು ಚಿಕ್ಕ ಬಿಟ್ಟು ನಿಮ್ಮ ಸ್ಟೈಲಲ್ಲಿ ಏನು ಅವ್ರನ್ನ ಥಿಯೇಟ್ರಿಗೆ ಕರೆಯೋ ಥರ ಟ್ರೈನಿಂಗ್ ಸ್ಟೈಲಲ್ಲಿ ವೆರಿ 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 ಸಿಂಪಲ್. ಹಾಂ, ನಿಮ್ಮ ಲೈಫಲ್ಲಿ ನೀವು ಹೆಂಗಿದ್ದೀರಿ ಅಂತ ನೋಡ್ಕೋಬೇಕಾ? ನಿಮ್ಮ ಲೈಫಲ್ಲಿ ನೀವು ಹೆಂಗೆ ಆಗಬೇಕು ಅನ್ನೋ ಕಲ್ಪನೆ ನಿಮಗೆ ಬೇಕಾ? ನಿಮ್ಮ ಲೈಫಲ್ಲಿ ನೀವು ಏನು ಆಗಬೇಕು ಅಂತಿದ್ದೀರಿ ಅದು ಆಗಬೇಕಾ? ಹಾಗಾದರೆ ಬಂದು ವಿಕಾಸ ಪರ್ವ ನೋಡಿ. ಏಕೆಂದರೆ ವಿಕಾಸ ಪರ್ವದಲ್ಲಿ ತೆರೆ ಮೇಲೂ ನೀವೇ ಇರ್ತೀರಿ, ತೆರೆ ಮುಂದೆನೂ ನೀವೇ ಇರ್ತೀರಿ. ಇದು ನಿಮ್ಮದೇ ಕತೆ, ನಿಮ್ಮೊಳಗಿನ ಒಬ್ಬ ನಿಮ್ಮ ಕಥೆಯನ್ನು ನಿಮಗೇ ಹೇಳೋವಂಥ ಪ್ರಯತ್ನ ಮಾಡಿರೋದು. ಇದು ಪ್ರತಿ ಮನೆಯಲ್ಲೂ ನಡೆಯೋ ಕತೆ, ಇದು ಪ್ರತಿ ಮನೆಯಲ್ಲೂ ಇರಬಹುದಾದ ಸಮಸ್ಯೆ, ಇದು ಪ್ರತಿ ಮನೆಯಲ್ಲೂ ಬರಬಹುದಾದ ಸಮಸ್ಯೆ. ಆ ಸಮಸ್ಯೆ ನಿಮ್ಮ ಮನೇಲಿ ಇದ್ದರೆ ಅದಕ್ಕೆ ಪರಿಹಾರ ವಿಕಾಸ ಪರ್ವ. ಆ ಸಮಸ್ಯೆ ನಿಮ್ಮ ಮನೆಗೆ ಬರಬಾರ್ದು ಅಂದರೆ ಅದಕ್ಕೆ ಪರಿಹಾರನೂ ವಿಕಾಸ ಪರ್ವ. ಬನ್ನಿ, 13ನೇ ಸೆಪ್ಟೆಂಬರು ನಾವೆಲ್ಲ ಒಟ್ಟಿಗೆ ನೋಡೋಣ. ತೆರೆ ಮೇಲೆ ತೆರೆ ಮುಂದೆ, 2 ಕಡೆ ನಿಮ್ಮ ಜೊತೆ ನಾನಿರ್ತೀನಿ.